ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ತ್ಯಾಗರಾಜನಗರದಲ್ಲಿ ತಡರಾತ್ರಿ ಬೀಸಿದ ಬಿರುಗಾಳಿಗೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದ ಪರಿಣಾಮ ಒಂದು ಕಾರು ಜಖಂಗೊಂಡ ಘಟನೆ ನಡೆದಿದೆ. ಉರುಳಿದ ಮರ ಪಕ್ಕದ ಖಾಲಿ ಜಾಗದಲ್ಲಿ ಬಿದ್ದಿರುವುದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಆದರೆ ಮರದ ಇನ್ನು ಅರ್ಧ ಭಾಗ ನಿಂತಿರುವುದರಿಂದ ಯಾವುದೇ ಸಮಯದಲ್ಲಾದರೂ ಅದು ಕುಸಿಯುವ ಅಪಾಯವಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮರದಲ್ಲಿ ಹೆಜ್ಜೇನುಗೂಡು ಸಹ ಇರುವುದರಿಂದ ಸಮೀಪದ ನಿವಾಸಿಗಳಿಗೆ ಮತ್ತಷ್ಟು ಆತಂಕ ಉಂಟಾಗಿದೆ. ಮರದ ಕೆಳಭಾಗದಲ್ಲಿ ವಾಸದ ಮನೆಗಳಿದ್ದು ನಿವಾಸಿಗಳ ಸುರಕ್ಷತೆ ದೃಷ್ಟಿಯಿಂದ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸ್ಥಳೀಯ ನಿವಾಸಿ ಕೋಲಮನಹಳ್ಳಿ ಪೀತಾಂಬರ ಅವರು ಉಳಿದಿರುವ ಅಪಾಯಕಾರಿ ಮರದ ಭಾಗ ಹಾಗೂ ಹೆಜ್ಜೇನುಗೂಡನ್ನು ಕೂಡಲೇ ತೆರವುಗೊಳಿಸಿ ಸಂಭವನೀಯ ಅನಾಹುತಗಳನ್ನು ತಡೆಯಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಂಡು ಸ್ಥಳೀಯರಿಗೆ ನೆಮ್ಮದಿ ನೀಡುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ವಾರ್ಡಿಗೆ ಬರುತ್ತೆ. ಅಂಚೆ ಕಚೇರಿಯ ಮುಖ್ಯ ರಸ್ತೆಯಿಂದ ಮೇಲಕ್ಕೆ ಬಂದರೆ ತ್ಯಾಗರಾಜ ನಗರದಲ್ಲಿ ಇಲ್ಲಿ ತಿರುಮಲ ನಿಲಯ ಸಾಕ್ಷಿ ಇದಕ್ಕೆ ನಿಜವಾದ ಸ್ವಲ್ಪ ಹತ್ತಿರವಾಗಿರ್ತಕ್ಕಂಥ ಒಂದು ವಿಳಾಸ ಕೊಡ್ಬೇಕಂತ ಸಾಕ್ಷಿ ಟೈಲರ್ ಇದ್ದೀರಲ್ಲ, ಸಾಕ್ಷಿ ಟೈಲರ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಶ್ರೀನಿವಾಸ್ ಡಾಕ್ಟರ್ ಮನೆ. ಆ ಮನೆಯ ಮುಂದೆಗಡೆ ದೊಡ್ಡದಾಗಿರ್ತಕ್ಕಂಥ ಒಂದು ವಿಶಾಲವಾದ ಸೈಟ್ ಇದೆ. ಆ ಸೈಟಿನ ಮುಂಭಾಗದಲ್ಲಿ ರೋಡ್ ಪಕ್ಕದಲ್ಲಿ ಬೃಹದಾಕಾರವಾಗಿರ್ತಕ್ಕಂಥ ಒಂದು ದೊಡ್ಡ ಮರ, ಸುಮಾರು 50-60 ವರ್ಷ ಹಳೆಯದಿರ್ಬೋದು. ಅದರ ಒಂದು ಕೊಂಬೆ, ಒಂದು ಬಲವಾದ ಒಂದು ಕೊಂಬೆ ರಾತ್ರಿ ಸುಮಾರು ಬೆಳಗ್ಗೆ ಮುಂಜಾನೆ 4 ಗಂಟೆ ಸುಮಾರಿಗೆ ಅದು ಬಹಳ ಶಬ್ದದಿಂದ ಬಿತ್ತು. ನಾವು ಇಲ್ಲಿ ಈ ಒಂದು ಜಾಗದಲ್ಲಿ ಇಲ್ಲಿರ್ತಕ್ಕಂಥ ನಿವಾಸಿಗಳೆಲ್ಲ ಬಂದು ಏನೋ ಅಂತ ಅಷ್ಟೊತ್ತಿನಲ್ಲೇ ನೋಡಿದಾಗ ದೊಡ್ಡ ಮರ ಬಿದ್ದಿತ್ತು. ಅದರ ಕೆಳಗಡೆ 2 ಕಾರುಗಳು ಬೇರೆ ಇದ್ದಾವೆ ಜೊತೆಗೆ. ಈ ಸ್ಥಳದಲ್ಲಿ ಮಧ್ಯಾಹ್ನದ್ದು ಹಸುಗಳು ಬರ್ತವೆ, ಆಮೇಲೆ ಮಕ್ಕಳು ಆಟ ಆಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅದು ದೇವರು ಒಳ್ಳೆ ಕೆಲಸ ಮಾಡಿದ್ದಾನೆ. ರಾತ್ರಿ ಬಿದ್ದದ್ರಿಂದ ಯಾವುದೇ ಒಂದು ಅನಾಹುತ ಆಗಿಲ್ಲ. ಅದರಲ್ಲಿ ಇನ್ನೂ ಅನೇಕ ಕೊಂಬೆಗಳಿದೆ, 3-4 ಕೊಂಬೆಗಳು, ಅವು ಬೀಳುವ ಸ್ಥಿತಿಯಲ್ಲಿದ್ದಾವೆ. ಅವೆಲ್ಲವೂ ಸಹ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಒಂದು ಬುಡ ಆಗಿದೆ. ಅದು ಇದ್ರ ಮೇಲೆ ಒಂದು ದೊಡ್ಡ ಹೆಜ್ಜೇನಿನ ತೊಟ್ಟು ಕಟ್ಟಿದೆ. ಆ ಹೆಜ್ಜೇನಿಂದ ಏನಾದರೂ ತೊಂದರೆ ಆದ್ರೂ ಮುಂದೆ ಆಗಬಹುದು. ಹಾಗಾಗಿ ನಾವು ನಗರಸಭೆಗೆ ಈಗಾಗಲೇ ಒಂದು ಲೆಟರನ್ನು ಸಹ ಕೊಟ್ಟಿದ್ದೀವಿ. ಈ ರೀತಿ ಇದೆ, ನಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಇದನ್ನು ತೆರವುಗೊಳಿಸ್ಕೊಡ್ರಿ, ಪೂರ್ಣವಾಗಿರ್ತಕ್ಕಂಥ ಮರವನ್ನೇ ತೆರವುಗೊಳಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಗರಸಭೆಯ ಆಯುಕ್ತರು ನಾಗವೇಣಿಯಮ್ಮನವರು ಒಂದು ಲೆಟರನ್ನು ಸ್ವೀಕಾರ ಮಾಡಿಬಿಟ್ಟು ಅದನ್ನು ಆದಷ್ಟು ಬೇಗ ಇಲಾಖೆಗೆ, ಅರಣ್ಯ ಇಲಾಖೆಗೆ ಕಳಿಸ್ಕೊಡ್ಲಿಕ್ಕೆ ಏರ್ಪಾಟ್ ಮಾಡಿದ್ದಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಕೋಲಮನಹಳ್ಳಿ ಪೀತಾಂಬರ ಅಂತ ಹೇಳಿ. ಅವಘಡ ಮುಂದೆ ಯಾವುದೇ ರೀತಿ ತೊಂದರೆ ಆಗದಂತೆ ಆದಷ್ಟು ಬೇಗ ಶೀಘ್ರವಾಗಿ ಸಂಬಂಧಪಟ್ಟ ಇಲಾಖೆಯವರು ಈ ಮರವನ್ನು ತೆರವುಗೊಳಿಸಬೇಕು. ಇದು ಮುಖ್ಯವಾದ ರಸ್ತೆ, ನಮ್ಮ ಬಾಪೂಜಿ ಕಾಲೇಜಿಗೆ ಹೋಗ್ತಕ್ಕಂಥ ಮುಖ್ಯವಾದ ರಸ್ತೆ ಇದಾಗಿದೆ. ಇಲ್ಲಿ ಸುಮಾರು ಶಾಲಾ ಬಸ್ಗಳು ಓಡಾಡ್ತವೆ, ವ್ಯವಹಾರಕರು ಇದ್ದಾರೆ. ಹಾಗಾಗಿ ಇಲ್ಲಿ ಮುಂದೆ ಯಾವುದೇ ರೀತಿಯ ಅವಘಡ ಆಗಿ ತೊಂದರೆ ಆಗಿ ಮುಂದೆ ಆಗಬಾರದು. ಅದಕ್ಕೋಸ್ಕರ ಮುಂಜಾಗ್ರತೆ ಕ್ರಮವಾಗಿ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿಕೊಡ್ಬೇಕಂತ ಹೇಳಿ ನಾನು ಅವರಲ್ಲಿ ಭಿನ್ನವಿಸ್ಕೊಳ್ತಾ ಇದ್ದೇನೆ.